ಹೈಲೈಟ್ ಏನಂತ ಹೇಳಿದ್ರೆ ಸಿನಿಮಾದ ಪಾತ್ರವರ್ಗ. ಈಗಾಗಲೇ ತಿಳಿಸಿದ ಹಾಗೆ ಇದು ಪ್ರಿಯಾಂಕಾ ಉಪೇಂದ್ರ ಅವರ 50ನೇ ಸಿನಿಮಾ ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ. ಅಂಥದ್ದೇ ಎಕ್ಸ್ಪೆಕ್ಟೇಷನ್ಸ್ ಬೇರೆಲ್ಲ ಪಾತ್ರವರ್ಗದ ಮೇಲೆ ಕೂಡ ಮೂಡಿದೆ. ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಧ್ವನಿಯ ಮುಖೇನ ಎಲ್ಲ ಸಿನಿ ಪ್ರೇಮಿಗಳಿಗೆ ಹತ್ತಿರವಾಗಿರುವಂತಹ ಸಿದ್ಲಿಂಗು ಶ್ರೀಧರ್ ಸರ್ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಚಂದನವನದ ಬಹುಬೇಡಿಕೆಯ ಅಮ್ಮ ಅರುಣಾ ಬಾಲರಾಜ್ ಮೇಡಮ್ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಈ ಸಿನಿಮಾದಲ್ಲಿ ಕಿರುತೆರೆ ಹಾಗೂ ಹಿರಿತೆರೆಯ ಅತ್ಯಂತ ಸ್ಫುರದ್ರೂಪಿ ನಟ ವಿಜಯ್ ಸೂರ್ಯ ಅವರು ಕೂಡ ಅಭಿನಯಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ, ಆದ್ರೆ ನಮ್ಮ ಸಿನಿಮಾದ ಪಾತ್ರವರ್ಗದಲ್ಲಿ ಅವರು ಇರ್ತಾರೆ. ಇನ್ನು ಉಳಿದಂತೆ ನಮ್ಮ ಸಿನಿಮಾದಲ್ಲಿ ಅವಿನಾಶ್ ಅವರಿದ್ದಾರೆ, ಜೊತೆಗೆ ಶ್ರೀಧರ್ ಅವರಿದ್ದಾರೆ, ತ್ರಿವಿಕ್ರಮ್ ಇದ್ದಾರೆ ಅಂಡ್ ರೋಬೋ ಗಣೇಶನ್ ಅವರಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಸೂರ್ಯ ಕಿರಣ್ ಅವರಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಮಂಜುನಾಥ್ ಅವರಿದ್ದಾರೆ ಅಂಡ್ ತ್ರಿಷಿಕಾ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ. ಅಂಡ್ ಅಶ್ವಿನ್ ಹಾಸನ್ ತಮಗೂ ಕೂಡ ಸ್ವಾಗತ. ಹಿರಿಯರು ರಂಗಭೂಮಿಯ ಕಲಾವಿದರಾಗಿರುವಂತಹ ಬೆನಕ ನಂಜಪ್ಪ ಸರ್ ಕೂಡ ಈ ಸಿನಿಮಾದ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಹಾಗೆ ಅಮೃತ ಕೂಡ ಈ ಸಿನಿಮಾದ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಂಡ್ ಶಶಿಧರ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದಾರೆ. ಬಹಳ ಮುಖ್ಯವಾಗಿ ಪ್ರಿಯಾಂಕಾ ಉಪೇಂದ್ರ ಅವರ 2 ವರ್ಷನ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರ ಯಂಗರ್ ವರ್ಷನ್ ತುಳು ಸಿನಿಮಾದ ಖ್ಯಾತ ನಟಿ ವೆನ್ಸಿಟಾ ಡಯಾಸ್ ನಿಭಾಯಿಸಿದ್ದಾರೆ. ವೆನ್ಸಿಟಾ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ ತಮ್ಗೆ. ಚಿತ್ರದ ಡಿಒಪಿ ಮನು ದಾಸಪ್ಪ, ಮ್ಯೂಸಿಕ್ ಪೆದ್ದಪಲ್ಲಿ ರೋಹಿತ್, ಎಡಿಟರ್ ಶ್ರೀಧರ್ YS, ಆರ್ಟ್ ಡೈರೆಕ್ಟರ್ ನವೀನ್ ಕುಮಾರ್ BM, ನಮ್ಮ PRO ಚಂದ್ರಶೇಖರ್ ಅವರು, ಸ್ಟಂಟ್ಸ್ ಕೊರಿಯೋಗ್ರಾಫರ್ ಗೌತಮ್ ಅವರು, ಕೋ ಡೈರೆಕ್ಟರ್ ರುದ್ರ ಕೌಶಿಕ್ ಅವರು, ಹಾಗೇನೆ ನಮ್ಮ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಷನ್ ಟೀಮ್ ನಲ್ಲಿ ತಿಪ್ಪೇಶ್ ಇರ್ತಾರೆ. ಇಡೀ ಸಿನಿಮಾದ ಹಾಡುಗಳು ಹಾಗೆ ಟ್ರೇಲರ್ ಅನ್ನ ನೀವು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಬಹಳ ದಿನಗಳಾದ್ಮೇಲೆ ನಮ್ಮದೊಂದು ಪ್ರೆಸ್ ಮೀಟ್, ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಜವಾಬ್ದಾರಿ ನನ್ನ ಮೇಲಿತ್ತು. 3ರಲ್ಲಿ ಯಾರಾದ್ರೂ ಲಾಂಚ್ ಅಂತ ಹೇಳಿದ್ರೆ ಸಾಕು. ಡಿಟೆಕ್ಟಿವ್ ತೀಕ್ಷ್ಣ, ಶೋರಿ ಲಾಂಚ್ ಅಂತ 3 ಹೇಳಿದ್ರು ಓಕೆ. ಡಿಟೆಕ್ಟಿವ್ ತೀಕ್ಷ್ಣ ಲಾಂಚ್. ನಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇವೆ. ಓಕೆ, 3 ಮಂದಿ ಮುಖ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ ವೇದಿಕೆಯಲ್ಲಿ. ಎಲ್ಲರಿಗೂ ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ನನ್ನ ಮ್ಯಾಮೇಜ್ ಈಗಿನ ಅದೇ ಮಾತಾಡ್ತಾ ಇದ್ದೆ. ಆಲ್ಮೋಸ್ಟ್ 1 ವರ್ಷದ ಹಿಂದೆ ನಾನು ಈ ಮೂವಿನ ನೋಡಿದ್ದೀನಿ ಅಟ್ ದ ಟೈಮ್ ಆಫ್ ಪೋಸ್ಟ್ ಪ್ರೊಡಕ್ಷನ್. ಪುರುಷೋತ್ತಮ್ ಫಸ್ಟ್ ಆಫ್ ಆಲ್ ನನ್ನ ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಇವತ್ತೊಂದು 2 ಸ್ಪೆಷಲ್ ಥಿಂಗ್ಸ್ ಆಗ್ತಾ ಇದೆ. ಮೊದಲನೇದು ಏನಂದರೆ ಪುರುಷೋತ್ತಮ್ದು ಫಸ್ಟ್ ಪ್ರೊಡಕ್ಷನ್ ಮೂವಿ ಡಿಟೆಕ್ಟಿವ್ ತೀಕ್ಷ್ಣ, ಹಾಗೂ ನಮ್ಮೆಲ್ಲರ ನೆಚ್ಚಿನ ತಾರೆ ಪ್ರಿಯಾಂಕಾ ಮೇಡಮ್ ಅವರ 50ನೇ ಮೂವಿ ಸಿನಿಮಾ. ಸೊ ಇದು ಒಂದು ಇಂಥ ಮೂಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಒಂದು ತುಂಬ ಖುಷಿ ಕೊಡುವಂತಹ ಒಂದು ಸಂಗತಿ. ಹೇಳ್ತಾ ಇದ್ದೆ 1 ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ನೋಡಬೇಕು. ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಹೇಳ್ತಾ ಇಲ್ಲಿ ನಾನು ಇದು ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಇಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಪೂರ ಅವರ ಏನಿದೆ ಅದು ಜೀವ ಪೂರ ಕೊಟ್ಟು ಇದು ಮಾಡಿದ್ದಾರೆ ಆ್ಯಕ್ಟಿಂಗನ್ನು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಪ್ಲೀಸ್ ಕಮ್, ಬಂದು ಎಲ್ಲರೂ ಕೂಡ ಇದನ್ನು ಹಾರೈಸಿ. ಇದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನವನೀತ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು ಟ್ರೈಲರ್ ನೋಡಿದ್ವಿ. ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಪ್ರಿಯಾಂಕಾ ಮೇಡಮ್ ಅವರ ಒಂದು ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿತ್ತು. ಓಕೆನಾ, ನಾವು ಇವತ್ತು ಕರ್ನಾಟಕದಲ್ಲಿದ್ದು ಸುಮಾರು ಭಾಷೆಯ ಒಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಮೇಡಮ್ ಅವರು ಒಂದು 5 ಭಾಷೆಯ ಸಿನಿಮಾನ ಮಾಡ್ತಾ ಇರ್ತಾರೆ. ಓಕೆನಾ, ಅದರಲ್ಲೂ ನಮ್ಮ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡದಲ್ಲಿ ಸುಮಾರು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹ ಮಾಡೋಣ, ಕನ್ನಡನ ಬೆಳೆಸೋಣ, ಉಳಿಸೋಣ. ಇವತ್ತು ಏನು ಈ ಡಿಟೆಕ್ಟಿವ್ ತೀಕ್ಷ್ಣ ನಮ್ಮ ಡೈರೆಕ್ಟರ್ ಆದಂಥ ನಮ್ಮ ತ್ರಿವಿಕ್ರಮ್ ಗುರು ಸರ್ ಏನು ಇವತ್ತು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನ ಒಂದು ಒಳ್ಳೆಯ ಸಕ್ಸಸ್ಫುಲ್ ಆಗಿ ಒಂದು ತೆರೆಯ ಮೇಲೆ ನೋಡೋದಕ್ಕೆ ಎಲ್ಲರೂ ರೆಡಿ ಆಗೋಣ. ಇವತ್ತು ಟ್ರೈಲರ್ ಏನು ನೋಡಿದ್ದೀವಿ, ಜಸ್ಟ್ ಟ್ರೈಲರ್, ಎಂಟೈರ್ ಮೂವಿ ನೋಡಿದಾಗ ನಮಗೆ ಯಾವ ಥರ ಇರಬಹುದು ಅದನ್ನು ಟ್ರೈಲರಲ್ಲೇ ನೋಡಿದ್ದೀವಿ. 100% ಇದು ಒಂದು ಒಳ್ಳೆ ಸಕ್ಸಸ್ ಆಗಿ ನಮ್ಮ
ದೊಡ್ಡ ಸ್ಕ್ರೀನಲ್ಲಿ ನಾವು ನೋಡೋದಂತೂ ಖಂಡಿತ. ಯಾಕೆಂದ್ರೆ ಇವತ್ತು ಸಿನಿಮಾ ಒಂದು ಎಫರ್ಟ್, ಅಂದ್ರೆ ಅವರು ಹಾಕಿರುವಂತ ಎಫರ್ಟ್, ಪ್ರತಿಯೊಬ್ರು ಅದರಲ್ಲಿ ಹಾಕಿರುವಂತ ಎಫರ್ಟ್ಗೆ ಅದಕ್ಕೆ ತಕ್ಕನಂಗೆ ರಿಸಲ್ಟ್ ಕೊಡೋದು ನಮ್ಮ ಒಂದು ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ನಾವು ಏನು ಈ ಮೂವಿನ ಒಳ್ಳೇದಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಪ್ರತಿಯೊಬ್ಬರು ಇಲ್ಲಿ ಏನು ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಅದೇ ರೀತಿ ಮೂವಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ರಮೇಶ್, ತಾವೇನ್ ಹೇಳ್ತೀರಿ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ಟ್ರೈಲರ್ ನೋಡಿದೆ, ತ್ರಿವಿಕ್ರಮ್ ರಘು ಚೊಚ್ಚಲ ಚಿತ್ರ ಅಂತ ನಿರ್ದೇಶನ ಮಾಡಿರೋ ಟ್ರೈಲರ್ ನೋಡಿದೆ. ತುಂಬಾ ನನ್ನ ಒಂಥರ ವಂಡರ್ ಅನ್ನಿಸ್ಬಿಡ್ತು. ಅದು ಮೇಡಮ್ ಅವ್ರದ್ದು ಆಕ್ಷನ್ ಎಲ್ಲ ನೋಡ್ಬಿಟ್ಟು, ನಾನು ಆಕ್ಚುಲಿ ಆಕ್ಷನ್ ಅಲ್ಲೇ ನೋಡಿಲ್ಲ, ಅವ್ರು ಯಾವತ್ತೂ ನೋಡಿಲ್ಲ. ಆ ಆಕ್ಷನ್ ನೋಡ್ಬಿಟ್ಟು ತುಂಬಾ ಇದನ್ನ ಆಮೇಲೆ ಅವ್ರು ಕೇಳಿದೆ, ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ, ಕ್ಯಾಮ್ರಾ ವರ್ಕ್ ಆಗಲಿ ಕತೆ ಆಗಲಿ ಏನು ಅಂತ ಕೇಳಿದಾಗ ಅವರು ಎಡಿಟಿಂಗ್ ಟೇಬಲ್ ಕರ್ಕೊಂಡೋದ್ರು ನನ್ನ. ಒಂದು 2 days ಹೋಗಿದ್ದೆ ಅಲ್ಲಿ. ನೋಡಿದಾಗಂತೂ ಒಂದೊಂದು ಫ್ರೇಮು ತುಂಬಾ ಅದ್ಭುತ. ಅದು ಮೇಡಮ್ ಅವ್ರದ್ದು ಕತೆ ಇರ್ಬೋದು. ಮೇನ್ಲಿ ನಾನೊಬ್ಬ ಪತ್ರಕರ್ತನಾಗಿ ತುಂಬಾ ಪತ್ರಿಕೆಗಳಿಗೆ ನಾನೊಬ್ಬ ಕತೆಗಾರ, ಕತೆಗಳನ್ನ ಬರೆದಿದ್ದೀನಿ, ತುಂಬಾ ಪತ್ರಿಕೆಗಳು ಪ್ರಕಟ ಆಗಿದೆ. ಆ ಕತೆ ಇದೆಯಲ್ಲ, ಆ ಕತೆನ ಚಿತ್ರಕತೆಗೆ ಒಗ್ಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಇದೆ, ತುಂಬಾ ವಂಡರ್ ಅನ್ನಿಸ್ತು ನನಗೆ. ಆ ಕತೆ ಏನಂದ್ರೆ ಒಂದು ಪ್ರೇಕ್ಷಕರನ್ನ ಸೀಟಿನ ತುದಿಗೆ ಕರ್ಕೊಂಡು ಕೂಡಿಸ್ತಕ್ಕಂತ ಒಂದು ಕತೆ. ಆ ಕತೆನ ಚಿತ್ರಕತೆ ಮಾಡಿರೋ ಶೈಲಿ, ಯಾವುದೇ ಕತೆ ಆಮೇಲೆ ಚಿತ್ರಕತೆ ಆಗುವಾಗ ಅದು ತುಂಬಾ ಒಂದ್ ರೀತಿ ಜಾಳ್ ಆಗ್ಬಿಡುತ್ತೆ. ಕತೆ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಚಿತ್ರಕತೆಗೆ ಹೋಗೋಷ್ಟೊತ್ತಿಗೆ ಅದು ತುಂಬಾ ಒಂದ್ ರೀತಿ ಏನ್ ಹೇಳ್ಬೋದಂದ್ರೆ ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕತೆನ ಚಿತ್ರಕತೆಗೆ ಒಗ್ಗಿಸ್ಕೊಂಡು ಅದನ್ನ ತಗೊಂಡೋಗಿರೋ ರೀತಿ ತುಂಬಾ ನಮ್ಗೆ ಇಷ್ಟ ಆಯ್ತು. ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡೋದು ಒಂದೊಂದು ಫ್ರೇಮು ತುಂಬಾ ವಂಡರ್ ಹಂಗನಿಸ್ತು. ಆಮೇಲೆ ಮೇನ್ಲಿ ಯಾರು ಛಾಯಾಗ್ರಹಣ ಮಾಡಿರೋರು, ಕ್ಯಾಮ್ರಾಮನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಿರ್ದೇಶಕರು ಕತೆ ಇರ್ಬೋದು, ಚಿತ್ರಕತೆ ಇರ್ಬೋದು, ಅದನ್ನ ಹೇಳ್ಕೊಂಡೋಗಿರೋ ರೀತಿ ಇದೆಯಲ್ಲ, ಅದೊಂದು ತುಂಬಾ ವಿಶೇಷ ಅನ್ನಿಸ್ತು ನನಗೆ. ಮೇಡಮ್ ಅವ್ರದ್ದು 50ನೇ ಚಿತ್ರ ಅಂತ ಇದು. ತುಂಬಾ ಈ ಚಿತ್ರಕ್ಕೆ ಸಕ್ಸಸ್ ಸಿಗ್ಲಿ, ಎಲ್ಲ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು ನೀರ್ಕಲ್ ಶಿವಕುಮಾರ್ ಸರ್. ರಮೇಶ್ ಪ್ರೀತಿಯ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಶ್ರೀಧರ್ ಸರ್ ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ಬೇಕು. ನಿಮ್ಮೆಲ್ಲರ ಮುದ್ದಿನ ಅಮ್ಮ, ನಗುಮೊಗದ ತಾರೆ, ಒಂದ್ ರೀತಿ ಅರುಣಾ ಬಾಲರಾಜಮ್ಮ ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ಬೇಕು. ಹಾಗೆ ವೆನ್ಸಿಟಾ ಡಯಾಸ್ ಆನ್ ಸ್ಟೇಜ್ ಪ್ಲೀಸ್. ಅಂಡ್ ನಮ್ಮ ನಿರ್ಮಾಪಕರು ಪುರುಷೋತ್ತಮ್ ಬಿ ಕೊಯ್ಯೂರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ನಿರ್ದೇಶಕರು ತ್ರಿವಿಕ್ರಮ್ ರಘು ಅವರು, ನಮ್ಮ ಸಂಕಲನಕಾರರು ಶ್ರೀಧರ್, ಹಾಗೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ರೋಬು ಗಣೇಶನ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಧರ್ ಸರ್, ನಮ್ಮ ಎಡಿಟರ್ ಶ್ರೀಧರ್ ಸರ್. ಓಕೆ, ನಮ್ಮ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾದ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ವೇದಿಕೆಯಲ್ಲಿ ಜೊತೆ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಸಿನಿಮಾ ಹೇಗೆ ಪ್ರಾರಂಭ ಆಯಿತು, ಯಾವ ಹಂತದಲ್ಲಿದೆ, ರಿಲೀಸ್ ತಯಾರಿ ಏನು, ಎಲ್ಲದರ ಕುರಿತಾಗಿ ನಮ್ಮ ನಿರ್ದೇಶಕರು ತ್ರಿವಿಕ್ರಮ್ ರಘು ಅವರು ಮಾತನಾಡ್ತಾರೆ. ನಿರ್ದೇಶಕರೇ, ಎಸ್, ಕೂತ್ಕೊಂಡೆ ಮಾತಾಡಿ. ನಮಸ್ಕಾರ. ಮುಖ್ಯವಾಗಿ ಇಲ್ಲಿ ಎಲ್ಲ ಬಂದಿರುವಂಥ ಮೀಡಿಯಾ ಮಧ್ಯವ್ರಿಗೆ ನಮಸ್ಕಾರ ಹೇಳ್ತಾ, ಹಾಗೆ ನನ್ನ ಬೆಂಬಲಿಸುವಂತ ಬಂದಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ಒಂದು ಮಾತು ಏನಪ್ಪ ಅಂದರೆ, ಸಿನಿಮಾ ಆರಂಭ ಮಾಡೋದು ಸ್ವಲ್ಪ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಮುಗೀತು. ಬಟ್ ಇಲ್ಲೊಂದು ಕಡೆ ರಿಲೀಸ್ ಸೆನ್ಸರ್ ಎಲ್ಲ ಆಗಿತ್ತು. ನಮ್ಮ ನಿರ್ಮಾಪಕರು ಕೂಡ ಇವತ್ತು ಕೂಡ ಬಂದರೆ ಏನಪ್ಪ ಅಂದರೆ ತುಂಬ ಹೆಲ್ತ್ ಸಮಸ್ಯೆ ಆಗಿದೆ ಅವ್ರಿಗೆ, ಹಾಗಾಗಿ ಡಿಲೇ ಆಯಿತು. ಕೊನೆಯದಾಗಿ ಅವರು ಹೆಲ್ತ್ಗಿಂತ ಮುಖ್ಯವಾಗಿ ಸಿನಿಮಾನೇ ಮುಖ್ಯ ಅಂತ ಅಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಸಿನಿಮಾ ಇವತ್ತು ರಿಲೀಸ್ ಮಾಡಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು, ರಿಕ್ವೆಸ್ಟು. ಮುಖ್ಯವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಅಂತಂದರೆ ನಾವು ಬುದ್ಧಿವಂತಿಕೆ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತೀವಿ. ಈ ಕತೆ ಲೈನು ಹೇಗೆ ಕೇಳೋಕ್ಕಾಗಲ್ಲ ಅಂತಂದರೆ, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಏನಿದ್ರು ಕೂಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಉಳಿಸ್ಬೇಕಾದ್ರೆ ಬುದ್ಧಿ ಪ್ರಮುಖವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಇತ್ತು ಅಂದರೆ ಒಬ್ಬ ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾಳೆ. ಅದೇ ಕೆಟ್ಟ ಬುದ್ಧಿ ಇತ್ತು ಅಂದರೆ ಒಂದು ಕ್ಯಾರೆಕ್ಟರ್ ಹುಡ್ಕುತ್ತೆ. ಅವ್ರ ನಡುವೆ ಬುದ್ಧಿಯಲ್ಲೇ ಒಂದು ಪೈಪೋಟಿನ ತಗೊಂಡೋಗುವಂಥ ಕತೆ. ಒಂದು ಮುಖ್ಯವಾಗಿ ಏನಪ್ಪ ಹೇಳ್ತದೆ ಅಂತಂದರೆ,
ಇಡೀ ಕತೆ ಸಾರಾಂಶ ಹೇಳೋಕ್ಕಾಗಲ್ಲ. ಯಾಕೆಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಕಥೆನ ಜಡ್ಜ್ ಮಾಡೋದು ತುಂಬ ಕಷ್ಟ. ಕಥೆನ ನಾನು 1 ವರ್ಷ ಕೂಡ ಕಥೆನ ಮಾಡ್ತಾ ಹೋದೆ. ಬಟ್ ಸಿನಿಮಾನೂ ಅಷ್ಟೇ ನಾವು ತುಂಬ ಡಿವೈಡ್ ಆಗಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಪ್ರತಿ ಪೋರ್ಷನ್ ಕೂಡ ಬೇರೆ ಬೇರೆ ಥರನೇ ಮಾಡಬೇಕಾಯ್ತು. ಪ್ರತಿ ವರ್ಗನೂ ಕೂಡ ಪ್ರತಿಯೊಂದು ಸೆಟ್ ಹಾಕಬೇಕಾಗುತ್ತೆ. ಈಗ ಈ ಸಿನಿಮಾಗೆ ಸೆಟ್ ಆಗಿರೋರಪ್ಪ ಅಂದರೆ ನವೀನ್ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಜೀಕರಣ ಮಾಡಿದ್ರು. ಒಂದು ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳು ಆಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು, ರಿಚಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರು ನೆನಪಿಸ್ಬೇಕು ಅಂತಂದರೆ ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದನೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ವಿಧಿ ಏನಪ್ಪ ಅಂದ್ರೆ ಅವರಿಂದನೇ ಇದು ರಿಲೀಸ್ ಮಾಡ್ಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರ್ಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್. ಯಾಕಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಸ್ಟೆಂಟ್ ಡೈರೆಕ್ಟ್ರನ್ನ ಕರ್ಕೊಂಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನಮ್ಮ ಬಗ್ಗೆ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನೀಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟೆಲ್ಲ ಸಮಯ ಸಿಕ್ಕರು ಮಾತಾಡ್ತೀನಿ. ಒಳ್ಳೆದಾಗಿ ಜಯದುರ್ಗ ಮಾತಾ ಸರ್. ನೀವಲ್ಲೇ ಎಡಿಟರ್ ಸರ್ ಮಾತಾಡಿ ಸರ್. ನಮಸ್ತೆ ಎಲ್ಲ ಮಾಧ್ಯಮದವ್ರಿಗೆ. ಈ ಸಿನಿಮಾ ಸಂಕಲನಕಾರಾಗಿ ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾನ 180 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿರೋದು ಮಾತ್ರ ಚೂರ್ ಹತ್ರ ತಗೊಳ್ಳಿ ಸರ್. ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರು ಹೇಗೆ ಮಾಡ್ತಿದ್ರು ಅಂದರೆ, ನನಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿಂಗೆ ಏನು ತಿಂತೀಯಾ, ಏನು ಬಿಡ್ತೀಯಾ ಎಲ್ಲನೂ ಕೇಳ್ಕೊಂಡು ತರಿಸಿರೋದು. ಊಟ ಕೊಟ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಡ್ರೀಮ್ ಹೇಗೆ ಕಟ್ಟಬೇಕು ಅನ್ನೋದು ಪ್ರತಿಯೊಂದೂ ಬಿಡ್ತಿರಲಿಲ್ಲ. ಆಮೇಲೆ 15ರಿಂದ 16 ವರ್ಷ ಎಡಿಟಿಂಗ್ ಚೇಂಜ್ ಆಗಿದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನು ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ ಮತ್ತು ತುಂಬ 100 ಜನ ಸಿನಿಮಾದವ್ರು ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಂದು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ, ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅದು. ಮತ್ತು ಈಗ ಅವಕಾಶ ಕೊಟ್ಟಂಥ ರಘು ಸರ್ಗಾಗಲಿ, ಪ್ರೊಡ್ಯೂಸರ್ಗಳಾಗಲಿ, ಮತ್ತು ನಮ್ಮ DOP ಮನು ಅವರು, ಮತ್ತು PR ಮ್ಯೂಸಿಕ್ ಅವರು ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ವರ್ಷನ್ನು ಈಗ ಏನು ಮಾಡ್ತಿದ್ರು ಅಂದರೆ, ಡೈರೆಕ್ಟರ್ ಇವತ್ತು 1 ವರ್ಷ ಎಡಿಟ್ ಮಾಡಿ ಕಳಿಸೋರು, ತಿರ್ಗಾ ನಾಳೆ ಅದು ಏನು ಯೋಚನೆ ಮಾಡ್ತೀರಿ ಅಂತ ಗೊತ್ತಿಲ್ಲ, ತಿರ್ಗಾ ಬಾಪ ಅನ್ನೋರು, ತಿರ್ಗಾ ಕರೆಸ್ಕೊಳ್ಳೋದು. ಅದು ಒಂದು ಸೀನ್ನೇ ಮಿನಿಮಮ್ ಒಂದು 5-6 ಥರ ಎಡಿಟ್ ಮಾಡಿಸೋರು. ಆಮೇಲೆ ಈ ಸಿನಿಮಾದ ಏನಂತಂದರೆ, ಸ್ಟಾರ್ಟಿಂಗ್ 10 ನಿಮಿಷ ನೋಡಿಲ್ಲ ಅಂದರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಮತ್ತು ತುಂಬ ಸ್ಪೀಡ್ ಕಟ್ಟಿದೆ. ಮತ್ತು ಇದನ್ನು ತುಂಬ ಬುದ್ಧಿವಂತಿಕೆಯಿಂದ ರಘು ಸರು ತುಂಬ ಬುದ್ಧಿವಂತಿಕೆ ತಲೆ ಓಡಿಸಿದ್ದಾರೆ ಅಷ್ಟು. ಯಾಕೆಂದರೆ ಒಂದು ಹಂತದಲ್ಲಿ ಈ ಸಿನಿಮಾನ ಇವತ್ತು ತುಂಬ ಜನಕ್ಕೆ ಕತೆ ಸ್ಕ್ರೀನ್ ಪ್ಲೇ ಹೋಗುತ್ತೆ ಅಂತ ಯಾರು ನೋಡಿಲ್ಲ. ರಘು ಸರು, ಸೆನ್ಸಾರ್ ಅವರು, ಒಂದಷ್ಟು ಜನ ಪ್ರೊಡ್ಯೂಸರ್ ನೋಡಿದ್ದಾರೆ. ಕತೆ ಮಾತ್ರ ಪ್ರೊಡ್ಯೂಸರು ರಘು ಸರು, ಮೇಡಮ್ ಅವ್ರಿಗೆ ಮಾತ್ರ ಗೊತ್ತಿತ್ತು. ಒಂದು ಹಂತದಲ್ಲಿ ಏನು ಮಾಡ್ತಿದ್ದಾರೆ ರಘು ಸರು, ಏನೇನೋ ಆಗಿ ಟೀಮ್ ಅಂದರೆ ಡಿಸ್ಟರ್ಬೆನ್ಸ್, ಏನು ಮಾಡ್ತಾ ಇದ್ದಾರೆ ಇವನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಪ್ರೊಡ್ಯೂಸರ್ ಮನೆ ಹೋಗಿ ಪ್ರೊಡ್ಯೂಸರ್ಗೆ ಪ್ರತಿಯೊಂದು ಸೀನು ಎಡಿಟ್ ಮಾಡಿ ತೋರಿಸಿ ಸ್ಕ್ರೀನ್ ಪ್ಲೇ ಮಾಡಿದರು ರಘು ಸರ್. ಇಂಥ ಅದ್ಭುತ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇದು ಆಗುತ್ತೆ ಇಲ್ಲ, ಅದು ಏನಂತಂದರೆ ಪ್ರೀತಿ ವಿಶ್ವಾಸದಲ್ಲಿ ಎಷ್ಟು ದಿನ ಬೇಕಾದ್ರೆ ಕೆಲಸ ಮಾಡ್ಬೋದು, ಅದು ತುಂಬ ಇಂಪಾರ್ಟೆಂಟು. ಆ ಪ್ರೀತಿ ವಿಶ್ವಾಸ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಆ್ಯಸ್ ಎ ಟೆಕ್ನಿಷಿಯನ್ ಎಲ್ಲರಿಗೂ ಕೂಡ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ರಘು ಸರು. ಮತ್ತು ಪ್ರೊಡ್ಯೂಸರು ಅಷ್ಟೇ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಂದು ಜಯ ಸಿಗಲಿ ಈ ಸಿನಿಮಾದಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೊಸತಿಲ್ಲಿದ್ದೀರಿ, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ, ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ.
ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು ನಿರ್ಮಾಪಕರೇ. ಸ್ನೇಹಿತರೆ, ಪತ್ರಿಕಾ ಸ್ನೇಹಿತರೆ, ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದ್ರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ. ಎಲ್ರಿಗೂ ಸ್ವಾಗತ. ನನ್ನ ಭಾಳಷ್ಟು ಪತ್ರಿಕಾ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಎಲ್ಲ ನನಗೆ ಚಿರಪರಿಚಿತ ಮುಖಗಳೇ. ನಮ್ಮ ಹಿರಿಯ ಸ್ನೇಹಿತರುಗಳು ಬೇಕಾದ ಜನ ಇದ್ದಾರೆ. ವಾಸು ಸರ್, ಜಗದೀಶ್ ನಮ್ಮಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು. ನಾಗೇಶ್ ಕುಮಾರ್ ಇದ್ದಾರೆ, ಮನು, ಮೋಕ್ಷೇಂದ್ರ ಆ್ಯಂಡ್ ಮಿಕ್ಕ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಇನ್ನೂ ಮಾತಾಡೋರಿದ್ದಾರೆ. ಮೇಡಮ್ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡ್ತಾರೆ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು ಮಹಿಳಾ ಪತ್ತೆದಾರಣಿ, ಇದ್ರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸಿದೆ. ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ದಿ ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಬಹಳಷ್ಟು ಜನ ಬಂದರು. ಎನಿವೆ, ಜಸ್ಟು ಅವರನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ, ಅಂದರೆ ಈ ಜಾನರ್ ಹೆಂಗೆ ಶುರುವಾಯಿತು, ಆ್ಯಕ್ಚುಯಲ್ ರಿಯಲ್ ಲೈಫಲ್ಲಿ ಆ ಥರದವ್ರು ಬೇಕಾದ ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಯೂ, ಅಂದರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಅಫ್ಕೋರ್ಸ್ ನಾನು ಸುಮಾರು ಹೆಸರುಗಳು ಮರೆತಿರ್ಬೋದು ಅಥವಾ ಜ್ಞಾಪಕ ಇಲ್ಲದೆ ಇರ್ಬೋದು. ನನಗೆ ಜ್ಞಾಪಕ ಇದ್ದಾಗೆ ಮಾಲಾಶ್ರೀ ಅವರು ಈ ಥರದೊಂದು 2-3 ಸಿನಿಮಾಲಿ ಪೊಲೀಸ್ ಪಾತ್ರಗಳು ಮಾಡಿದರು. ಲೇಡಿ ಕಮಿಷನರು, ಲೇಡಿ ಪೊಲೀಸ್, ಯುವತಿ ಸಾರ್ಟ್ ಡಿಟೆಕ್ಟಿವ್ ಮಾಡಿದರು. ನಾನೊಂದು ಸಿನಿಮಾ ಮಾಡಿದ್ದೆ, ಡಾಟರ್ ಆಫ್ ಪಾರ್ವತಮ್ಮ ಅಂತ. ಐ ಥಿಂಕ್ ಹರಿಪ್ರಿಯಾ ಶಿವಾಜಿ ಸಾರ್ಟ್ ಡಿಟೆಕ್ಟಿವ್. ಆಮೇಲೆ ನೀವು ಮಾಡಿದ್ರಿ. ಇದಕ್ಕೆ ಹಿಂದೆ ನಿಮ್ಮ ದೇವಕಿ ಸಿನಿಮಾದಲ್ಲಿ ಬರ್ತದೆ ಪ್ರೈವೇಟ್ ಡಿಟೆಕ್ಟಿವ್. ಅಫ್ಕೋರ್ಸ್ ಕತೆ ಈಗ ಬಂದು ಹೋಗಿರೋದು ಹೇಳ್ಬೋದು. 2 ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಕಿಲ್ಲರ್ಸ್ನ ಹುಡುಕಾಟ ಮಾಡುವಂಥ ಒಂದು ಪಾತ್ರ ಅಲ್ಲ, ಹಾಂ, ಅದೇ ತಾಯಿ. ಬಟ್ ಹೌ ಶಿ ಅವರು ಕಂಡು ಹಿಡಿದ್ರು ಅಂತ, ಅಂದರೆ ಯು ಕ್ಯಾನ್ ಸೇ ಯುವರ್ ಡಿಟೆಕ್ಟಿವ್ ದಿ ಕೇಸ್. ಆ್ಯಂಡ್ ಆಫ್ಕೋರ್ಸ್ ಡಿಟೆಕ್ಟಿವ್ ತೀಕ್ಷ್ಣ, ಟೈಟ್ಲಲ್ಲೇ ಇದೆ ತೀಕ್ಷ್ಣ ಅಂತ, ಅಂದರೆ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್. ಸೊ ಅಂದರೆ ಚುರುಕು ಬುದ್ಧಿ, ತೀಕ್ಷ್ಣ ಬುದ್ಧಿ. ಒಂದು ಅಂದರೆ ಏನು, ಇವರು ಯಾವುದೋ ಒಂದು ಮರ್ಡರರು ಆ ಥರದ್ದು ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ನ್ಯಾಚುರಲಿ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್ ಇದ್ದರೆ ಆ ಕಿಲ್ಲರು ಅಥವಾ ಯಾರು ಇರ್ತಾರೆ ಖಂಡಿತವಾಗ್ಲೂ ತೀಕ್ಷ್ಣ ಬುದ್ಧಿ ಇರಲೇಬೇಕು ಅವರಿಗೆ. 1 ಸ್ಟೆಪ್ ಅಹೆಡ್ ಆಫ್ ದಿ ಕ್ರೈಮ್ ಆಫ್ ದಿ ಪೊಲೀಸ್. ಅದೊಂದು. ಸೊ ಆ ಜಾನರಿನ ಕತೆ ನಾವು ಅಫ್ಕೋರ್ಸ್ ನಾನು ಇದರಲ್ಲಿ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ ಇರ್ತಾರೆ ಅಂತಂದರೆ, ನಮಗೆ ಗೊತ್ತಿದ್ದಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಸ್ ಕಂಡುಹಿಡಿಬೇಕಾದ್ರೆ ಜನರಲಿ ಲಾಟ್ ಆಫ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ. ಇನ್ ಪಬ್ಲಿಕ್ ಇನ್ಫಾರ್ಮರ್ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ಅಂಗಡಿ ಇಟ್ಟಿರೋರು, ಆಟೋ ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಚಪ್ಪಲಿ ಹೊಲಿಯೋರು, ಈ ಥರ ಕಾಮನ್ ಪೀಪಲ್. ಅವರ ಹೆಲ್ಪ್ ತಗೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಇಲ್ಲಿ ಬರ್ತಾರೆ ಕಂಡುಹಿಡಿಯೋದಕ್ಕೆ. ಇದ್ರ ಜೊತೆಗೆ ಇನ್ ಇಂಪಾರ್ಟೆಂಟ್ ಕೇಸ್ ಅಂದರೆ ಮೇಜರ್ ಯಾವ್ದಾದ್ರು ಕ್ರೈಮು ಕಂಡುಹಿಡಿಬೇಕಾದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಅವರ ಹೆಲ್ಪನ್ನು ತಗೋತಾರೆ, ವಿಚ್ ಇಸ್ ನಾರ್ಮ್ ಇನ್ ಎವ್ರಿವೇರ್ ಆಲ್ ಓವರ್ ದಿ ವರ್ಲ್ಡ್. ಸೊ ಆ ಥರ ಇಂಡಿಯಾದಲ್ಲೂ ತಗೋತಾರೆ. ಆ ಥರದ ಹೆಲ್ಪ್ ತಗೊಂಡಾಗ
ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ ಹೂ ಇಸ್ ನೂರಾರು ಕೇಸ್ಗಳನ್ನು ಕಂಡುಹಿಡಿದಿರುವಂಥ ಡಿಟೆಕ್ಟಿವ್ ತೀಕ್ಷ್ಣ ಅವ್ರನ್ನ ಈ ಒಂದು ಮಹತ್ತರವಾದ ಕೇಸ್ನಲ್ಲಿ ಚೀಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಶಿ ಫೈಂಡ್ಸ್ ಅವರು ಅದನ್ನು ಕಂಡುಹಿಡಿತಾ ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ, ಪ್ರಖ್ಯಾತ ವ್ಯಕ್ತಿಗಳಿದ್ದಾರೆ ಅಂತ ಕಂಡುಹಿಡಿಯುವಂಥ ಒಂದು ಶಾರ್ಟ್ ಅಲ್ಲಿ ಹೇಳ್ಬೋದು. ಅಂದರೆ ಕತೆ ಅಫ್ಕೋರ್ಸ್ ಅವರು ನಾವು ತೆರೆ ಮೇಲೆ ನೋಡಬೇಕು. ಸೊ ಇಷ್ಟು ಹೇಳ್ತೀನಿ. ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ, ನಮಗೂ ಭಾಳ ಖುಷಿ ಆಯಿತು. ಟೆಕ್ನಿಕಲಿ ಅಫ್ಕೋರ್ಸ್ ನಾನು ಶೂಟಿಂಗ್ನಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಆದಾಗೆ ಯಂಗ್ ಟೀಮ್ ಇತ್ತು. ಈ ಒಂದು 4 ನಿಮಿಷದ ಹೈಲೈಟ್ಸ್ ನೋಡಿದ ಮೇಲೆ ಒಂದು ಟೆಕ್ನಿಕಲಿ ಬ್ಯೂಟಿಫುಲ್, ವಿಷುವಲಿ ವೆರಿ ಬ್ಯೂಟಿಫುಲ್ ಆಗಿದೆ. ಎಡಿಟಿಂಗ್ ಶಾರ್ಪ್ ಎಡಿಟರ್ ಇದ್ದಾರೆ, ಅವರು ಹೇಳಿದರು. ಮ್ಯೂಸಿಕ್ ಅದಕ್ಕೆ ತಕ್ಕನಾದ್ದೆಲ್ಲ ಇದೆ. ಅಂದರೆ ತ್ರಿವಿಕ್ರಮ್ ಮೊದಲನೇ ಸಿನಿಮಾದಲ್ಲಿ ಹಿ ವಾಸ್ ವೆರಿ, ಒಂದು ಏನು ಅನಿಸಿತ್ತು ಅಂದರೆ ಹಿ ವಾಸ್ ವೆರಿ ಅವ್ರು ಶ್ಯೂರ್ ಆಗಿದ್ದರು. ನಾವು ಅವರ ಕತೆ ಹೇಳೋ ರೀತಿಯಲ್ಲಿ ಇದರಲ್ಲಿ ಯಾವುದೇ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀನಿ, ಯಾವುದೇ ಡೌಟು ಆ ಥರದ್ದು ಏನೂ ಇರಲಿಲ್ಲ. ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು ಅವರ ಥಾಟ್ಸ್ನಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೇಡಮ್ ಪ್ರಿಯಾಂಕ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಏನು ಚೂರು ಹೇಳ್ಬೋದು ಅಂತಂದರೆ, ಹಿಂದೆ ಒಂದು 3-4 ಸಿನಿಮಾಗಳಲ್ಲಿ ಇವ್ರ ಜೊತೆ ಒಟ್ಟಿಗೆ ಪಾತ್ರ ಮಾಡೋ ಒಂದು ಅವಕಾಶ ಇತ್ತು. ಅದ್ಭುತವಾದ ಕೋ-ಆರ್ಟಿಸ್ಟ್ ಅಂತ ಹೇಳ್ಬೋದು, ವಂಡರ್ಫುಲ್ ಕೋ-ಆರ್ಟಿಸ್ಟ್ ಅಷ್ಟು ಹೇಳ್ತೀನಿ. ಅಂದರೆ ಮೇಡಮ್ ಕರ್ಣ ಬಾಲರಾಜ್ ಅವರು ಇದ್ದಾರೆ, ಅವ್ರ ಜೊತೆನೂ ಎಲ್ಲ ಪಾತ್ರ ಮಾಡಿದ್ವಿ. ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್, ಧನ್ಯವಾದಗಳು. ಇದೀಗ ರೋಬೋ ಗಣೇಶ್ ಮಾತನಾಡ್ತಾನ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ, ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ಬರೊಬ್ಬರು ಹೆಸರು ಹೇಳಿದರೆ ನಾನು ತುಂಬ ಟೈಮ್ ತೊಗೊಳ್ತೀನಿ. ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಅವರು ಫೋನಲ್ಲಿ ನಾವು ಹೆಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾವು ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತು ಮಾಡ್ತಾ ಇದ್ವಿ. ಅವ್ರು ಹಂಗೆಲ್ಲ ಫೋನ್ ಮಾಡಿ ರೋಬೋ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ಟಕ್ಕನ್ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಂಗಿಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡ್ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದರೆ ಅವರು ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ನಾನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ರು ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ, ಹಿಂಗೆ ಮಾಡ್ಬೋದಾ ಹಿಂಗೆ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡ್ಬೋದಾ ಮಾಡೋಣ, ಹಿಂಗೆ ಮಾಡ್ಬೋದಾ ಮಾಡೋಣ, ಆ ಥರ ಡೆಡಿಕೇಶನ್ ಮಾಡ್ತಾರೆ. ಮತ್ತೆ ಅವ್ರು ನಾವು ಹೊಡಿಬೇಕಂದ್ರೆ ಅವ್ರು ನಾನು ಕೇಳ್ತಾರೆ, ಸರ್ ಹಿಂಗೆ ಓಕೆನಾ ಇದು ಅಂತ. ಬೇರೆಯವ್ರಿಗೆ ಅವ್ರು ಕೇರ್ ತಗೊತಾರೆ, ಅವ್ರ ಬೇಗ ಅವ್ರು ಅದು ಯೋಚನೆ ಮಾಡಲ್ಲ, ಮಾಡ್ತೀನಿ ಅಂತ. ಸೊ ಅಂತ ಅವ್ರ ಡೆಡಿಕೇಶನು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ಶೇರಿಂಗ್ ಒನ್ ಆಫ್ ಕ್ಯಾರೆಕ್ಟರ್ ಇನ್ ಯುವರ್ ಮೂವಿ. ಸೊ ಇದು 50th ಮೂವಿ. 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ತುಂಬ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ತುಂಬ ಹೀರೋಯಿನ್ಸ್ಗಳು ಬರೀ ಸಾಂಗ್ಸ್ಗಳಿಗೆ ಮತ್ತೆ ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಮ್ಮ ಥರ ಟ್ಯಾಲೆಂಟ್ ಅವರು ಅವ್ರಿಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಮ್ಮ ಕ್ಯಾರೆಕ್ಟರ್ ಹೆಂಗಂದ್ರೆ, ಯಾರು ಯೋಚನೆ ಮಾಡಿದ್ರು ನಮ್ದು ನಾರ್ಮಲಾಗಿ ಯೋಚನೆ ಮಾಡಲ್ಲ. ಆ ಥರನೇ ಅವ್ರಿಗೂ ರೋಬೋ ಬಂದ್ರ ಅವ್ರು ಹಿಂಗೆ ಮಾಡೋಣ ಅಂತ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಸೊ ಈ ಮೂವಿ ನಾನು ಆ್ಯಕ್ಟ್ ಮಾಡೋ ಒಂದು 2-3 ಡೇಸ್ ನಾನು ಶೂಟಿಂಗಲ್ಲಿ ನಾನು ಊಟನೇ ಮಾಡಲ್ಲ, ಮನೇಲೇ ಊಟ ಮಾಡಲ್ಲ, ಶೂಟಿಂಗ್ ಸ್ಪಾಟಲ್ಲಿ ಊಟ ಮಾಡಲ್ಲ. ಏನಕ್ಕಂದರೆ ನನಗೊಂದು ಈ ಮೂವಿಲಿ ನೀವು ನೋಡಿರ್ಬೋದು, ಒಂದು ಗೋಲ್ಡ್ ಟೀತ್ ಹಾಕಿದ್ದಾರೆ. ಅದು ಒರಿಜಿನಲ್ ಆಗಿ ಆಗಬೇಕು, ಅದು ಫಿಟ್ಟಿಂಗ್ ಸಿಗಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಂಟಲ್ಗೆ ಹೋಗಿ ಹಂಗೆ ಫಿಕ್ಸ್ ಮಾಡಿಬಿಟ್ರು.
ನಾನು ಬಾಯಿ ಕ್ಲೋಸೇ ಮಾಡೋಕ್ಕಾಗಲ್ಲ. ಸೊ ಏನು ತಿನ್ನಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಆಯ್ತು. 3 days ಇಂದ ಬರೀ ನೀರು ಕೊಟ್ಟು ಜ್ಯೂಸ್ ಕೊಟ್ಟೆ ನಾನು ಈ ಮೂವಿ ನಾನು ಆಕ್ಟ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಸೊ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನಮ್ಮ ಕ್ಯಾರೆಕ್ಟರ್ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇನ್ನೂ ಈ ಮೂವಿ ಥಿಯೇಟರ್ಗೆ ಬಂದು ಎಲ್ಲರೂ ನಿಮ್ ಸಪೋರ್ಟ್ ಮಾಡಿ ಈ ಕನ್ನಡ ಚಿತ್ರದ ಹಿಟ್ ಮೂವಿ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನನ್ಗೆ ನಂಬಿಕೆ ಇದೆ. ಸೊ ನೀವು ನಿಮ್ಮ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಆಪರ್ಚುನಿಟಿ. ರೋಬೋ ಅವರೇ, ಹಾ, ಗೋಲ್ಡ್ ಅಲ್ಲು, ಗೋಲ್ಡ್ ಕಲರ್ ಅಲ್ಲು, ಗೋಲ್ಡ್ ಅಲ್ಲ. ಅದು ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಿದ್ವಿ. ಅದು ಈ ಹಳ್ಳ ತೆಗಿಬೇಕಂತ ಹೇಳಿದ್ರು ಡಾಕ್ಟರ್. ಯಾಕಂದ್ರೆ ಅದು ಬರಲ್ಲ. ಫುಲ್ಲು ಅವರು ಅರ್ಜೆಂಟ್ ಮಾಡಿದಕ್ಕೆ ಅದು ಹಂಗೆ ಸ್ಟಿಕ್ ಆಗ್ಬಿಟ್ಟಿದೆ, ಬರಲ್ಲ. ಆಮೇಲೆ ಸುತ್ತಿ ಹುಳಿ ಎಲ್ಲ ಹಾಕೊಂಡು ಏನೋ ಮಾಡಿ ಒಂದ್ ತಿಂಗಳ ಪೇನ್ ಇತ್ತು. ಬಟ್ ಸ್ಟಿಲ್ ನಾನು ಸ್ಕ್ರೀನ್ ನೋಡೋದಕ್ಕೆ ಆ ಪೇನ್ ಏನೋ ಅಷ್ಟು ದೊಡ್ಡ ವಿಷಯ ಅಲ್ಲ. ಇಲ್ಲ, ರೋಬೋ ಟೆಕ್ನಿಕ್ ಅಲ್ಲ ಇದು. ಆ ಪಾತ್ರದಕ್ಕೆ ಏನ್ ಬೇಕೋ ಅದನ್ನು ತಗೊಂಡಿದ್ದಾರೆ. ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಒಂಥರ ಡಿಫ್ರೆಂಟ್. ನಾವು ಹಿಂಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ನೀವು ಮೂವಿ ನೋಡಿದ್ರೆ ಆ ಸಸ್ಪೆನ್ಸ್ ನಿಮಗೆ ರಿವೀಲ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಹೌದು, ಆ ಗೋಲ್ಡ್ ಕಲರ್ ಅಲ್ಲಿ ಇತ್ತಲ್ವ ಫುಲ್. ಸೆಕೆಂಡ್ ಅಲ್ಲಿ ಬಂದು ಹೋಗುತ್ತೆ. ಒಂದೊಂದು ಸೆಕೆಂಡ್ ಒಂದು 5-6 ಪ್ಲೇಸ್ ಅಲ್ಲಿ ಬಂತು. ಸೆಕೆಂಡ್ ಹೀರೋ. ರೋಬೋ ಆಶೆ ಕೇಳಕ್ಕೆ ನೋಡಿ ಸರ್, ಎಷ್ಟು ಕನ್ನಡನ ಕಲ್ತು ಇಷ್ಟಪಟ್ಟು ಮಾತಾಡ್ತಾರೆ. ಕೂಡ ಮೈನ್ ಲೀಡ್ ಆಗಿ ಮಾಡ್ತಾರೆ. ಹೌದು. ಅದು ಸೊ ನಮ್ದು 2 ಮೂವಿ, ತಮಿಳ್ ಒಂದು ಮೂವಿ ಹೀರೋ ಮಾಡಿದ್ದೀನಿ. ಸೊ ಈ ಇಯರ್ ನಮ್ಗೆ ಸ್ವಲ್ಪ ಒಳ್ಳೇದೇ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಗಾಡ್. ಥ್ಯಾಂಕ್ ಯು ರೋಬೋ ಅವರೇ. ಜೈ ಶ್ರೀರಾಮ್. ಇಲ್ಲಿ ಬಂದಿರುವಂತ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ನನ್ನ ಹಿರಿಯ ಕಲಾವಿದರು ಪ್ರಿಯಾಂಕಾ ಮೇಡಮ್ ಹಾಗೆ ರಘು ಸರ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಪಾತ್ರ ಹೇಳ್ಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರಿ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರಿ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ. ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಪ್ಯಾರ್ ಸಪೋರ್ಟಿಂಗ್ ಮಾಡಲ್ಲ ಅಂದಿದ್ದೆ ಅಲ್ವಾ ಸರ್. ಅವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವ್ರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತ ಹೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನ್ ನೀವು ಒದಿರಿ ಅಂತ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಓದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ನಾವು ತುಂಬಾ ವರ್ಷದಿಂದ ನೋಡಿದೀವಿ. ಆದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗ್ತಲ್ಲ, ರಿಯಲಿ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಶ್ರೀಧರ್ ಸರ್, ಅವ್ರ ಜೊತೆ ಆಲ್ರೆಡಿ ಇದು ಇನ್ನೊಂದು ಮೂವಿ, ನಂದು ಮೊದಲನೇ ಮೂವಿನಲ್ಲಿ ನನ್ನ ಮಾವನಾಗಿ ಮಾಡಿದ್ರು ಅಲ್ವಾ ಶ್ರೀಧರ್ ಸರ್. ಮತ್ತೆ ಇನ್ನು ಅರುಣಮ್ಮನ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅವ್ರು ನನಗೆ ತಾಯಿ ತರ. ಸುಮಾರು ಸಿನಿಮಾಗಳು ಮಾಡಿದೀವಿ, ಸೀರಿಯಲ್ಲು ಮಾಡಿದೀವಿ. ಸೊ ಹಾಗಾಗಿ ಇನ್ನ ರೋಬೋ ಗಣೇಶ್ ನನಗೆ ಹಳೆಯ ಪರಿಚಯ, ಬಟ್ ರೋಬೋ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ. ನೆನಪಿದ್ದೀನ? ಲೂಟಿ ಲೂಟಿನಲ್ಲಿ ನನ್ನ ಮ್ಯಾನೇಜರ್ ಆಗಿ ಮಾಡಿದಾಗ ಇವರು ಒಂದು ಕಳ್ಳನ್ ಪಾತ್ರ, ಥೆಫ್ಟ್ ಕ್ಯಾರೆಕ್ಟರ್. ಸೊ ಅಲ್ಲಿಂದ ನಮ್ಮ ಜರ್ನಿ ಒಟ್ಟಿಗೆ ಪ್ರಾರಂಭ ಆಗಿದೆ. ಇದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ಆಸೆ ಪಡ್ತಾ ಇರೋದು ಒಂದು ಒಳ್ಳೆ ಬ್ರೇಕ್ ಬೇಕು ನನಗೆ ಅಂತ ಹೇಳಿ. ಅದು ಈ ಸಿನಿಮಾದಿಂದ ಸಿಗತ್ತೆ ಅಂತ ಹೇಳಿ ನನಗೆ 100% ನಂಬಿಕೆ ಇದೆ. ಇದಕ್ಕೋಸ್ಕರ ನಾನು 5 ವರ್ಷದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಕೆಲವು ಕಾರಣಾಂತರಗಳಿಂದ ಮುಂದೆ ಬಂತು. ಪಾಪ ನಿರ್ಮಾಪಕರು ಇವತ್ತು ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ದೇವರಲ್ಲಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ, ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ ಬಂದು ಇನ್ನೂ
ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಪುರುಷೋತ್ತಮ್ ಸರ್ನ ನೋಡಿ ಆಗ್ಲೇ ವರ್ಷಗಳೇ ಆಗೋಯ್ತು ಅಲ್ವಾ ಸರ್? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಸಿನಿಮಾ ಮುಹೂರ್ತ ಮಾಡ್ಬೇಕಾದ್ರೆ, ಮತ್ತೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಸರ್ ಕಾಣಿಸ್ಕೊಳ್ಳಿಲ್ಲ, ಇವತ್ತೇ ಕಾಣಿಸ್ಕೊಂಡು. ಬಟ್ ಖುಷಿ ಆಯ್ತು ಮತ್ತೆ ಅವ್ರು ಅದನ್ನ ಟೇಕ್ ಆಫ್ ಮಾಡ್ತಾ ಇದ್ದಾರೆ ಅಂತೇಳಿ. ಮುಖ್ಯವಾಗಿ ನಾನು ನನ್ನ ಕನ್ನಡದ ಕಲಾಭಿಮಾನಿ ದೇವರುಗಳಲ್ಲೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಬಂದು ನೋಡಿ, ನಮ್ಮಂತ ಕಲಾವಿದರುಗಳನ್ನ, ನಿರ್ದೇಶಕರುಗಳನ್ನ, ತಂತ್ರಜ್ಞರನ್ನ, ನಿರ್ಮಾಪಕರನ್ನ ದಯವಿಟ್ಟು ಉಳಿಸಿ ಬೆಳೆಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಶಶಿಧರ್ ಸರ್, ಧನ್ಯವಾದಗಳು. ವೆನ್ಸಿಟಾ ಡಯಾಸ್ ಅವರನ್ನು ಮಾತನಾಡಿಸೋಣ. ಇಲ್ಲಿ ಉಪಸ್ಥಿತರಾಗಿರುವ ಮಾಧ್ಯಮ ಮಿತ್ರರೇ, ಡಿಟೆಕ್ಟಿವ್ ತೀಕ್ಷ್ಣ ತಂಡದವರೇ, ಪ್ರಿಯಾಂಕಾ ಮೇಡಮ್ ರವರೇ, ನಿರ್ದೇಶಕರೇ, ಎಲ್ರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬಹುದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೇ ಹಾಡನ್ನು ಕೇಳಿ ಐ ವಾಸ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ, ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದು ನಂದು 8th ಒನ್ ಸಿನಿಮಾ. ನಾನು ತುಳು ಮತ್ತು ಕೊಂಕಣಿ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಆ್ಯಂಡ್ ದಿಸ್ ಇಸ್ ಕನ್ನಡದಲ್ಲಿ ಇದು ನನ್ನ ಫಸ್ಟ್ ಸಿನಿಮಾ ಸರ್. ಒಂದು ಶೂಟಿಂಗ್ ಆಯ್ತಷ್ಟೇ ಕನ್ನಡದಲ್ಲಿ. ಇನ್ನೊಂದು ವೆನ್ಸಿಟಾ ಡಯಾಸ್, WENCITA, ವೆನ್ಸಿಟಾ. ಥ್ಯಾಂಕ್ ಯು. ಸ್ಟೇಜ್ ಅಲ್ಲಿ ಡಿಫ್ರೆಂಟ್ ವರ್ಷನ್ ಆಫ್ ಕನ್ನಡ, ಒಂದು ಕೊಂಕಣಿ ಕನ್ನಡ ತರ, ಒಂದು ತಮಿಳ್ ಕನ್ನಡ ತರ ನೋಡಬಹುದು. ನೆಕ್ಸ್ಟ್ ಮೇಡಮ್ ಒಂದು ಕನ್ನಡ ಇದೆ, ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಅರುಣಾ ಬಾಲರಾಜ್ ಮೇಡಮ್ ನ ಮಾತನಾಡ್ಸೋಣ. ಮೇಡಮ್ ಸ್ಕ್ರೀನ್ ಅಲ್ಲಿ ಇರ್ತಾರೆ ಅಂದ್ರೆ ಅಲ್ಲಿ ಎಮೋಷನ್ಸ್ ಯಾವುದೇ ಕೊರತೆ ಇರೋದಿಲ್ಲ. ಇದ್ರಲ್ಲೂ ಕೂಡ ಒಂದು ಇಂಪ್ಯಾಕ್ಟ್ ರೋಲ್ ನ ಪ್ಲೇ ಮಾಡಿದ್ದೀರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಪ್ರಿಯಾಂಕಾ ಮೇಡಮ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ. ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ. ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ.
ಮಾಡೇ ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವ್ರಿಗೆ ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕತೆನೂ ತುಂಬ ಚೆನ್ನಾಗಾಯಿತು. ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ. ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಒಂದು ತಂಡದ ಸಹಾಯ ಮುಖ್ಯ ಅಂತ ಆಗುತ್ತಲ್ವ. ಹಾಗೆ ಇದು ತುಂಬ ಒಳ್ಳೆ ತಂಡ ಕಟ್ಟಿ ಅದನ್ನು ತಾಳ್ಮೆಯಿಂದ ಬೆಳೆಸ್ಕೊಂಡು ಹೋಗಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದೀವಿ ಎಲ್ಲರೂ. ಈ ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ. ಅದು ನಿಮ್ಮೆಲ್ಲರ ಮೂಲಕ ಆಗಬೇಕು. ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸಿನಿಮಾದ ಮೇಲೆ ಎಷ್ಟಿರುತ್ತೋ ಆದಷ್ಟು ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ. ನಾವೆಲ್ಲ ಏನೇ ಹೇಳ್ಕೊಬೋದು, ಆದರೆ ನಿಮ್ಮಗಳ ಪವರ್ ತುಂಬಾ ಮುಖ್ಯ. ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮದವರು ಅಷ್ಟೇ ಮುಖ್ಯ ಆಗ್ತೀರಾ ಸಿನಿಮಾನ ಜನಕ್ಕೆ ಮುಟ್ಸೋದಕ್ಕೆ, ಗೆಲ್ಲಿಸೋದಕ್ಕೆ. ದಯಮಾಡಿ ಇದರಲ್ಲಿ ನಮ್ಮ ಸಾಥ್ ಕೊಡಿ. ನಿಮಗೆ ನಿರಾಶೆ ಆಗೋದಿಲ್ಲ, ನಿಮಗೆ ಬೇಜಾರು ಆಗೋದಿಲ್ಲ. ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡಿದ್ದೀವಿ ಅನ್ನೋ ಖುಷಿ ನಂಬಿಕೆ ನಿಮಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣಾ ಬಾಲರಾಜ್ ಮೇಡಮ್, ಧನ್ಯವಾದಗಳು. ಸೊ ಹೀರೋಯಿನ್ಸ್ 50 ಸಿನಿಮಾಸ್ ಕಂಪ್ಲೀಟ್ ಮಾಡೋದು ನಾಟ್ ಸೋ ಈಸಿ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ತುಂಬಾ ಪವರ್ಫುಲ್ ಆಗಿ ಬರ್ತಿದ್ದೀರಿ. August 7th ತಮ್ಮ ಸಿನಿಮಾ ಬಗ್ಗೆ ತಮಗೆ ನಿರೀಕ್ಷೆ ಇದೆ? ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನಾನಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಟ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು. ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ಲರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಆಮೇಲೆ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ. ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು. ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ಥರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ಥರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತೊಗೊಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್
ಇತ್ತೀಚೆಗೆ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ಥರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರು ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡಬೇಕು, ಖುಷಿ ಪಟ್ಟು ಬರಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they are watching online on their phone, which is inappropriate our age ge, adu takkanta age ge alla. So ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ಥರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರಲ್ಲಿ ಕಟ್ ಸಿಗಲಿಲ್ಲ, ಒಂದು ಮ್ಯೂಟು ಮಾಡಲಿಲ್ಲ, ಒಂದು ಕಟ್ಟಿರಲಿಲ್ಲ. ಸೊ ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡಿರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡಿರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಆ್ಯಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್, ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮ್ ಒಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ಥರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದ ಸ್ಟೇಜ್, whoever I've worked with in this film. ನಮ್ಮ ಎಡಿಟರಿಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ ದ 4th or 5th film. ಸೊ ಹೀಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಆ್ಯಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಫಿಲ್ಮ್, ಹೋಪ್ಫುಲಿ ಆಯುಷ್ದು ಫಿಲ್ಮು ಈ ವರ್ಷನೂ ಬರುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಅ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬ ಖುಷಿ ಆಗ್ತಿದೆ ತಾಯಿಯಾಗಿ. ಆ್ಯಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸಲ್ಲಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಕಮಿಂಗ್ ನಿಯರ್ ಇಂಡಿಪೆಂಡೆನ್ಸ್ ಡೇ. ಸೊ ವಿಶಿಂಗ್ ಯು ಆಲ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮ್ಯಾಮ್, ಹೌದು, ಮಾಡಿದ್ರೆ ಒಳ್ಳೇದು. ಬಿಕಾಸ್ ನನಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಲೈಕ್ ನಾವು ಮಕ್ಕಳ ಮೂವಿ ಅನ್ಕೊಂಡು ನಾವು ಸ್ವಲ್ಪ ಡಾಕ್ಯುಮೆಂಟ್ರಿ ಟೈಪ್ ಅನ್ಕೊಂಡ್ಬಿಡ್ತೀವಿ. ಮಕ್ಕಳಿಗೆ ತೋರಿಸೋ ಥರ ಅದು ಎಂಟರ್ಟೈನಿಂಗ್ ಆಗಿರಲ್ಲ. ಯೂಶಲಿ ಪೇರೆಂಟ್ಸ್ ಒಂದು ಎಂಟರ್ಟೈನ್ಮೆಂಟ್ ಕೂಡ ಬೇಕು. ಸೊ ನಾವು ಬರೀ ಮಕ್ಕಳಿಗೆ ಯೋಚನೆ ಮಾಡಿ, ಈ ಏಜ್ ಗ್ರೂಪ್ ಇದೆಯಲ್ವ ಟಿಲ್ 13-14 ಅಟ್ಲೀಸ್ಟ್. ಸೊ ತುಂಬ ಕಾಂಟೆಂಟ್, ಐ ಥಿಂಕ್ ಅಡಲ್ಟ್ ಕಾಂಟೆಂಟ್ ಇವಾಗ OTTದಲ್ಲಿನೂ ಇದೆ, ಅದಕ್ಕೆ ಒಂದು ಸೆನ್ಸರ್ ಇಲ್ಲ. ಸೊ ಮಕ್ಕಳು ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಸೊ ಕೆಲವರು ಪೇರೆಂಟ್ಸ್ ಅದು ನೋಡೋಕ್ಕೆ ಬಿಡಲ್ಲ. ಇವಾಗ ಯಾವ ಮೂವೀಸ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಚಿಕ್ಕ ಮಕ್ಕಳಿಗೆ? ಪ್ರತಿಯೊಂದು ಮೂವಿನಲ್ಲಿ ತುಂಬ ವೈಲೆನ್ಸ್ ಇದೆ, ಒಂದಷ್ಟು ಸೀನ್ಸ್ ಇದೆ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ. ಸೊ ಒಂದೊಂದ್ಸತಿ ಎಂಬ್ಯಾರಸ್ಮೆಂಟ್ ಆಗಿಬಿಡುತ್ತೆ ಫ್ಯಾಮಿಲಿ ಜೊತೆ, ನೋಡೋಕ್ಕಾಗಲ್ಲ. ಸೊ ಆ ಮೂವೀಸ್ ಒಂದು ಜಾನರ್ಗೆ, ಒಂದು ಕ್ಲಾಸ್ ಆಫ್ ಆಡಿಯನ್ಸ್ಗೆ ಓಕೆ, ಬಟ್ ಫ್ಯಾಮಿಲಿ ಮೂವೀಸ್ ಎಸ್ಪೆಷಲಿ ವಿತ್ ಈ ಥರ ಮಕ್ಕಳಿಗೆ ಐ ಥಿಂಕ್ ದಟ್ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಯತ್ನ ಬರಬೇಕು ದಟ್ ಈ ಥರ ಆಡಿಯನ್ಸ್ಗೆ ನಾವು ಎಂಟರ್ಟೈನಿಂಗ್ ಆಗಿ ಮೂವೀಸ್ ಮಾಡೋದು, ನಾಟ್ ಬೋರಿಂಗ್ ಮೂವೀಸ್, ಬಟ್ ಚೆನ್ನಾಗಿ. ಹೌದು, ಅವ್ರು ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಸ್ಟ್ರೆಂತ್ ಸಿಗಬೇಕು, ಅವ್ರಿಗೆ ಒಂದು ಸ್ಫೂರ್ತಿ ಬರಬೇಕು ಮೂವೀಸ್ ನೋಡಿ. ದಟ್ ಎಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಆಲ್ಸೋ ಬಿ ಹೀರೋಸ್ ಅಂತ, ಬರೀ ಮೇಲ್ ಫಿಗರ್ಸ್ಗೆ ಹೀರೋಸ್ ಆಗಿ ನೋಡ್ತೀವಿ ನಾವು. ಸೊ ಅದು ಒಂದು ಪ್ರಯತ್ನ ಇದೆ. ಇದ್ರ ಜೊತೆಲಿ ಅನ್ರಿಯಲಿಸ್ಟಿಕ್ ಕೂಡ ಇಲ್ಲ. ಅವ್ರು ತುಂಬ ಶಾರ್ಪ್ನೆಸ್ ಯೂಸ್, ಹೌ ವಿ ಕ್ಯಾನ್ ಯೂಸ್ ಅವರ್ ಬ್ರೈನ್ ಟು ಸಾಲ್ವ್ ಕೇಸಸ್. ಈಗ ನ್ಯಾನ್ಸಿ ಡ್ರೂ ಥರ ಅನ್ಕೊಳ್ಳಿ, ನ್ಯಾನ್ಸಿ ಡ್ರೂದು ಇತ್ತು. ನಮ್ಮ ಕ್ಯಾಲ್ಕಟಲ್ಲಿ ಬ್ಯೋಮ್ಕೇಶ್ ಬಕ್ಷಿ ಅಂತ ತುಂಬ ಫೇಮಸ್ ಆಗಿತ್ತು. ಬ್ಯೋಮ್ಕೇಶ್ ಬಕ್ಷಿದು ತುಂಬ ಬುಕ್ಸು. ಇವತ್ತು ಲಾಸ್ಟ್ ಮಂತ್ ಕೂಡ ಒಂದು ಮೂವಿ ರಿಲೀಸ್ ಆಗಿತ್ತು, ಅವ್ರು ತುಂಬ ಪಾರ್ಟ್ಸ್ ಮಾಡ್ಕೊಂಡದ್ದು, ತುಂಬ ಚೆನ್ನಾಗಿ ಹೋಗುತ್ತೆ, ಮರ್ಡರ್ ಮಿಸ್ಟ್ರೀಸು. ಸೊ ಈ ಥರ ಮಾಡಿದರೆ ಐ ಥಿಂಕ್ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ, ಪ್ಲಸ್ ಯುನೋ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ. ಸರ್, ಎಸ್, ಕಾನ್ಫಿಡೆಂಟ್, ಕರೆಕ್ಟ್ ಸರ್. ಬಿಕಾಸ್ ಮೊನ್ನೆ ಕೂಡ ನಿಯರ್ ಮೈ ಹೌಸ್ ಸ್ಯಾಂಕಿ ಟ್ಯಾಂಕಲ್ಲಿ ಒಂದು ಕೇಸ್ ಆಗಿತ್ತು. ನಮಗೆ ಎಷ್ಟು ಭಯ ಆಗೋಯ್ತು. ಲೈಕ್ ಒಂದು ಕಾಲೇಜ್ ಹುಡುಗಿ ಜಸ್ಟ್ ಬಿಕಾಸ್ ಒಂದು SMS ಇಂದ 20 minutes ಶಿ ಇಸ್ ಜಂಪ್ಡ್ ಇನ್ ದ ಸ್ಯಾಂಕಿ ಟ್ಯಾಂಕ್.
ಸೊ ನನ್ನ ತಾಯಿ ಕೂಡ ನನಗೆ ಮಕ್ಕಳಿದ್ದಾರೆ. ಸೊ ನನಗೆ ಅನಿಸ್ತಾ ಇದೆ ಏನಾಗ್ತಾ ಇದೆ ಈ ಜನರೇಷನ್ಗೆ, ಯಾಕೆ ವೈ ಆರ್ ದೇ ಟೇಕಿಂಗ್ ಸಚ್ ಸ್ಟೆಪ್ಸ್, ಯಾಕೆ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇಲ್ಲ, ಸ್ಕೂಲಲ್ಲಿ ಕೌನ್ಸಿಲರ್ಸ್ ಹತ್ರ ಮಾತಾಡ್ತಾ ಇಲ್ಲ, ಏನಕ್ಕೆ ಏಕ್ದಮ್ ಲೈಕ್ ಇಮೋಷನಲ್ ಸ್ಟ್ರೆಂತ್ ಒಂದು ಬೇಕಲ್ಲ ಎಲ್ರಿಗೆ, ವಿ ಹ್ಯಾವ್ ಟು ಫೇಸ್ ಲೈಫ್ ಅನ್ನೋದು ಒಂದು ಇದು ಬರಬೇಕಲ್ಲ. ಸೊ ಖಂಡಿತ ಮೂವೀಸಿಂದ ನಾವು ತುಂಬ ಇನ್ಫ್ಲುಯೆನ್ಸ್ ಮಾಡ್ಬೋದು, ಮಕ್ಕಳಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೋದು, ಎರಡನೇದು ಸ್ಟ್ರೆಂತ್ ಕೊಡ್ಬೋದು, ಮೂರನೇದು ಐ ಥಿಂಕ್ ತುಂಬ like we can give them, this is also another way of life, you can do what you wish, face any challenges. Correct sir. I think from 50th film this will be a resolution in every film, one portion 5 minutes or 10 minutes and ಮಕ್ಕಳಿಗೆ ಬೇರೆ ಗಂಡಿಗೆ ಒಂದು ಇನ್ಸ್ಪಿರೇಷನಲ್ ಪಾತ್ರ ಮಾಡೋದು. ಖಂಡಿತ ಸರ್, ನಂದು ಆಕ್ಚುಲಿ ಸೊ ನನಗೆ ಯಾವಾಗ ಆ ಒಂದು ಪ್ರಯತ್ನ ಇದ್ದೇ ಇರುತ್ತೆ ನನಗೆ, ಈವನ್ ಏನು ಉಗ್ರಾವತಾರ ದೇವರ್ ಮೆನಿ ಮೆಸೇಜಸ್, ಬಟ್ ಹೆಚ್ಚಾಗಿ ನಾನು ನ್ಯೂಸ್ ನೋಡ್ತಾ ನನಗೆ ಅನ್ಸುತ್ತೆ ದಟ್ ವಿ ನೀಡ್ ಮೋರ್ ಮೂವೀಸ್ ವಿಚ್ ಆರ್ ಪ್ರೋ ಚಿಲ್ಡ್ರನ್, ಬಿಕಾಸ್ ಕಿಡ್ಸ್ ದೇರ್ ಮೈಂಡ್ ಇಸ್ ವೆರಿ ಡೆಲಿಕೇಟ್. Two things, ಒಂದು 25 years ago ಇಂದ CID ಬರ್ತಾ ಇದೆ, that is actually the benchmark for all. ಹೌದು ಅದನ್ನ ನೀವು ನೋಡ್ತಾ ಇದ್ದೀರಾ. ಎರಡನೇದು ಮನೆಯಲ್ಲಿ ಒಬ್ರು CID ಇದಾರಲ್ಲ ಬಿಗ್ಗೆಸ್ಟ್ CID ನಂಗೆ ತುಂಬಾ ಇಷ್ಟ, ನಾನು ಕ್ರೈಮ್ ಥ್ರಿಲ್ಲರ್ಸ್ ನೋಡ್ತಾನೆ ಇರ್ತೀನಿ. ಆಕ್ಚುಲಿ ಸರ್ ಹೇಳಿದಾಗ ರಜನಿ ನನಗೆ ಜ್ಞಾಪಕ ಆಯ್ತು, ರಜನಿ ತುಂಬಾ ಫೇಮಸ್ ಆಗಿತ್ತು. ಆಮೇಲೆ ಒಂದು ಹೌಸ್ ವೈಫ್ ಡಿಟೆಕ್ಟಿವ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಬೆಂಗಾಲಿನಲ್ಲಿ, ಅದು ಕೂಡ ನಾನು ನೋಡ್ತಿದ್ದೆ. ಜನರಲಿ ನನಗೆ ಡಿಟೆಕ್ಟಿವ್ ಸ್ಟೋರೀಸ್ ತುಂಬಾನೇ ಇಷ್ಟ. ಸೊ ನಾನು ಯಾವಾಗ ಇದು ಸಿಕ್ಕಿದ್ರೆ ನೋಡ್ತಾನೆ ಇರ್ತೀನಿ. ಬಟ್ ಉಪೇಂದ್ರ ಅವ್ರು ನಿಮ್ಗೆ ಹೇಳ್ತಾರೆ ನಾನು ಡಿಟೆಕ್ಟಿವ್, ಅವರಲ್ಲ ಅಂತ. ಅವ್ರು ಕೇಳಿದ್ರೆ ಅವ್ರು ಹಂಗೆ ಹೇಳ್ತಾರೆ, ಇಲ್ಲ ಅವರು ನಿಂಗೆ ಕರೆಕ್ಟ್ ಪಾತ್ರ ಸಿಕ್ಕಿದೆ ಬಿಡು ಅಂತ, ನೀನ್ ಒಂದ್ ವೇಳೆ ನಿಜವಾಗ್ಲೂ ಡಿಟೆಕ್ಟಿವ್ ಆಗ್ಬೇಕಾಗಿತ್ತು ಅಂತ. ನಮ್ಗೆ ಡೀಟೇಲ್ ಮೈಂಡ್ ಇದೆ, ಏನ್ ಮಾಡೋದು ಸರ್, ದೇವರಂಗ್ ಕೊಟ್ಬಿಟ್ಟಿದ್ದಾರೆ. ರೈಟ್, ಎನಿ ಅದರ್ ಕ್ವೆಶ್ಚನ್ಸ್ ಯು ವಾಂಟ್ ಟು? ಹೌದು ಸರ್, ಎಸ್ ಹೌದು, ಆಕ್ಷನ್ ಇದೆ, ಆಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್ ಖಂಡಿತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಈ ಮೂವಿನಲ್ಲಿ. ಆಕ್ಷನ್ ನಾನು ಮುಂಚೆ ಉಗ್ರಾವತಾರಲ್ಲಿ ಮಾಡಿದ್ದೀನಿ, ಇದರಲ್ಲಿ ಕೂಡ ಇದೆ. ಬಟ್ ಇದರಲ್ಲಿ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ರಘು, ತುಂಬ ಲೈಕ್ ಒಂದು ಸಸ್ಪೆನ್ಸ್ ಇಂದ ಹೋಗುತ್ತೆ. ಪ್ಲಸ್ ಇವ್ರದ್ದು ಪಾತ್ರ ತುಂಬ ಚೆನ್ನಾಗಿ, ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲೈಕ್ ಹೇಗೆ ಹೌ ಶಿ ಗ್ರೋಸ್, ಅವ್ರದ್ದು ಬ್ಯಾಕ್ ಗ್ರೌಂಡ್ ಆಗಲಿ, ಅವ್ರು ದೊಡ್ಡವರಾಗ್ತಾ ಹೇಗೆ ಈ ಥರ ಆಯಿತು ಅಂತ ತುಂಬ ಒಂದು ಒಳ್ಳೆ ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗೆ. ಫೈಟ್ ಯಾವಾಗ ರಿಸ್ಕಿ ಇರುತ್ತೆ ಸರ್, ಏನು ಮಾಡೋದು, ನಾವು ಆ ಥರ ಟ್ರೈನಿಂಗ್ ತೊಗೊಂಡೋರಲ್ಲ. ಬಟ್ ರೋಪ್ ಸೀನ್ಸ್ ಮಾಡಿದ್ದೀನಿ, ಈ ಮೂವಿನಲ್ಲಿ ಇರಲಿಲ್ಲ ಅನ್ಸುತ್ತೆ. ಬಟ್ ವಿಜಯ್ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ಕ್ಲೈಮ್ಯಾಕ್ಸಲ್ಲಿ. ಆ್ಯಂಡ್ ಇಲ್ಲ, ಒಂದು ಪ್ರಿಕಾಷನ್ ತೊಗೊಂಡು ಮಾಡ್ತೀನಿ, ಬಟ್ ನಾನು ಪ್ರೊಫೆಷನಲಿ ಟ್ರೈನ್ಡ್ ಫೈಟರ್ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಸೊ ಕ್ಯಾರೆಕ್ಟರ್ಗೆ ತಕ್ಕಂತೆ ಎಷ್ಟು ಮಾಡೋಕ್ಕಾಗತ್ತೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ಲುಕ್ಸ್ ಗುಡ್. ಡೈರೆಕ್ಟರ್ ಮಾತಾಡೋರಿದ್ದಾರೆ, ಒಂದು ಕ್ವಿಕ್ 2 minutes ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್, ಬೆಸ್ಟ್ ಟು ಯು. ಸೆನ್ಸರ್ ಆಗ್ತಿತ್ತು, ಸೆನ್ಸರ್ ಆಗ್ಬೇಕಾದ್ರೆ ಎಲ್ಲರೂ ಸೆನ್ಸರ್ ಮಾಡ್ಬೇಕಾದ್ರೆ ನನಗೆ ಕರೆದ್ರು ಹೊರಗಡೆ, ನನಗೆ ಭಯ ಆಗಿತ್ತು ಏನು ಕಟ್ ಮಾಡ್ತಾರೆ. ಬಟ್ ಅವರು ಒಂದು 2 ಪೇಜ್ ಲೀಸ್ಟ್ ಮಾಡ್ಕೊಂಡಿದ್ರು, ಕೇಳಿದ್ರು ಯಾರು ಡೈಲಾಗ್ ಬರೆದ್ರು ಎಜುಕೇಷನ್ ಅಂತ. ನಾನು ಆ್ಯಕ್ಚುಲಿ PUC ಓದಿರೋದು, ಅದು ಇಂಗ್ಲೀಷ್ ಸ್ವಲ್ಪ ಕಡಿಮೆನೇ. ಆದರೆ ಅವರು ಡೈಲಾಗ್ನ ಓದಬೇಕಾದ್ರೆ ಕೇಳಿದ್ರು, ಈ ಡೈಲಾಗ್ ನೀನು ಬರೋದು ಹೌದು ಅಂತಂದೆ. ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಎಲ್ಲೂ ಕಟ್ ಮಾಡಿಲ್ಲ. ಯಾಕಂದರೆ ಇಂಥ ಸಿನಿಮಾದಲ್ಲಿ ಆ್ಯಕ್ಷನ್ ಎಲ್ಲ ಇದೆ, ಒಂದು ಪದನೂ ಕೂಡ ಒಂದು ಮಿಸ್ಟೇಕ್ ಆಗ್ದೇ ಪರಿಪೂರ್ಣವಾಗಿ ನನಗೆ ಗೊತ್ತಿರೋದನ್ನು ನಾನು ನೀಟಾಗಿ ಬರೆದಿದ್ದೆ. ಬಟ್ ಇಲ್ಲೊಂದು ಕಡೆ ಕಥೆನ ಕೇಳಿದ್ರು, ಒಂದು ಅರ್ಧ ಗಂಟೆ ಇಡೀ ಡೈಲಾಗ್ ಇರ್ಬೋದು, ಕತೆ ಇರ್ಬೋದು, ಪ್ರತಿಯೊಂದು ಹೇಳೋದು. ಅದ್ರಲ್ಲಿ ಒಂದೇ ಒಂದು ಮಿಸ್ಟೇಕ್ ಆಗಿತ್ತು, ಅಂದರೆ ನೀನು ಕತೆ ಮಾಡಿದ್ಯಾ, ಇಷ್ಟು ನೀಟಾಗಿ ಮಾಡಬೇಡ, ಒಂದು ಡ್ರಗ್ಸ್ ಬಗ್ಗೆ ಒಂದೇನು ಕರೆಕ್ಟಾಗಿ ಹೇಳಿ ಬರೆದಿದೆ, ಅದನ್ನು ನೀವು ಇಷ್ಟು ಮಾಡಿಬಿಡಿ ಅಂತ ಅದೊಂದು ಕರೆಕ್ಷನ್ ಇರೋದು. ನಾನು ಹೇಳೋದು ಇಷ್ಟ ಸರ್, ಪ್ರಾಮಾಣಿಕವಾಗಿ ನನಗೆ ಗೊತ್ತಿರೋ ಸಿನಿಮಾ, ನಾನೊಬ್ಬ ಹಳ್ಳಿ ರೈತನ ಮಗ, ಇವಾಗಲೂ ಅಷ್ಟೇ. ಈ ಇಲ್ಲಾಂದ್ರೆ ಕೆಲಸ ಹೋಗಿ ಊರಿಗೆ ಕೆಲಸ ಮಾಡ್ತೀನಿ, ಭತ್ತ ಎಲ್ಲ ಬೆಳಿತೀವಿ. ಆದರೆ ಏನಪ್ಪ ಅಂದರೆ ಈ ಸಿನಿಮಾದಲ್ಲಿ ನಾನು ನೀವು ಏನು ನೋಡಿರ್ತೀರ ಅದು ಸಾರ್ ಆ್ಯಕ್ಚುಲಿ ಒಂದು ಸಂಸ್ಬೇಕು, ಇವ್ರಿಗೆ ಕಥೆನೇ ಹೇಳಿಲ್ಲ ಇದುವರೆಗೂ. ಆದರೆ ಅವ್ರ ಪೋಸನ್ನು ಮಾತ್ರ ಹೇಳಿದ್ದೀನಿ. ಹಾಗಾಗಿ ಅವ್ರು ಕೇಳಿದ್ರು ನನಗೆ, ಇವಾಗ ಕಥೆನೇ ಹೇಳಿಲ್ಲ, ನಿಮ್ಮನ್ನು ಏನು ಮಾತಾಡಿ ಅಂತ. ಅವ್ರ ಪರ್ಸನ್ ಇದೆ, ಬಟ್ ಕಥೆ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಸರ್, ಇಲ್ಲಿ ಇನ್ನೊಂದು ರಿಕ್ವೆಸ್ಟು, ಈ ಸಿನಿಮಾದಲ್ಲಿ 3 ಥಾಟ್ ವೆರಿ ಇಂಪಾರ್ಟೆಂಟ್ ಸರ್. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಡಾಕ್ಟರ್ ಆಗಬೇಕು ಅಂತಂದರೆ, ಒಬ್ಬ ಲಾಯರ್ ಆಗಬೇಕು, ಎಲ್ಲ ಬೇಕು. ಅದು ಡಿಟೆಕ್ಟಿವ್ ಆಗಿ ನಮ್ಮ ಸಿನಿಮಾದಲ್ಲಿ ಯಾವುದೇ ಅವ್ರು ಓದಿರಲ್ಲ, ಅದೇ ಕಥೆನ ಪ್ರಮುಖವಾದ ಒಂದು ಲೈನು. ಇದು ಹುಟ್ಟಿರೋ ಕಾರಣ ಏನಪ್ಪ ಅಂತಂದರೆ, ಫಸ್ಟು ನಾವು
ನೀನು ಕೊರಗಾಜ್ ಅಂತ ಒಂದು ದೇವ್ರಿಗೆ ನಾವು ಮತ್ತೆ ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ನಾನು ಹೇಳಿದೆ, ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಥರ ಅವಳು ಓದಿರಲ್ಲ ಅನ್ಎಜುಕೇಟೆಡ್ ಇರ್ತದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪಿ ಸರ್ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಇಕ್ಕಣ ಇಲ್ಲ ತೀಕ್ಷ್ಣ ಇಕ್ಕಿ ಅಂತ. ಈ ಟೈಟ್ಲ್ಗೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಉಪಿ ಸರ್, ಯಾಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ನಾವು ಟೈಟ್ಲನ್ನ ಇಕ್ಕು ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ಪೇಪರಲ್ಲಿ ಹೇಳ್ಬೇಕಾದ್ರೆ ಅವತ್ತು ಟೈಟ್ಲೇ ಇರಲಿಲ್ಲ, ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದ್ರೆ ಇಷ್ಟು ಪೇಪರ್ಗೆ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ಇತ್ತು, ಈ ಟೈಟ್ಲು ಕಾರಣ ಉಪೇಂದ್ರ ಸರ್. ನಾನು ಅದನ್ನ ಹೇಳಿಲ್ಲ ಪ್ರಾಮಾಣಿಕವಾಗಿ ಸರ್. 4 ವರ್ಷ ಆಯ್ತು ಸರ್. ವರಮಹಾಲಕ್ಷ್ಮಿ ಹೋದಾಗ ಆ ಕ್ಯಾರೆಕ್ಟರ್ ಹೇಳಿದೆ, ಉಪಿ ಸರ್ ಇದನ್ನು ಹೇಳಿದ್ರು. ಹಾಗಾಗಿ ಉಪಿ ಸರ್ಗೆ ಧನ್ಯವಾದಗಳು. ಯಾಕಂದ್ರೆ ನಾನು ಏನೇ ಸಿನಿಮಾ ಮಾಡಿದ್ರು ಸರ್ ಇಷ್ಟು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾರೇ ಸಿನಿಮಾ ಕೂಡ ನೋಡಿದ್ರು ಲಾಸ್ಟ್ವರೆಗೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವ್ರು ಹೇಳೋದು ಸೀದಾ ಏನಕ್ಕೆ ರೀಸನ್ ಅಪ್ಪ ಅಂತಂದ್ರೆ ಸರ್, ಈಗ ಕೆಲವೊಂದು ಕಥೆನ ಲವ್ ಸ್ಟೋರಿಯಾಗಿ ಹೇಳ್ಬೋದು. ಡಿಟೆಕ್ಟಿವ್ ಸಿನಿಮಾ ಏನಂತಂದ್ರೆ ಇಲ್ಲಿ ಪ್ರತಿ ಸೆಟ್ ಹಾಕ್ಬೇಕು, ಪ್ರತಿ ಕ್ಯಾರೆಕ್ಟರ್ ಬೇಕು. ಯಾಕಂದ್ರೆ 3 ಜನರೇಷನ್ ಕ್ಯಾರೆಕ್ಟರ್ ಬರುತ್ತೆ. ಹೆಂಗ್ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರ್ತದೆ, ಆ ಚಿಕ್ಕ ಹುಡುಗಿ ಪ್ರತಿಯೊಂದು ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ನಂಜಪ್ಪಣ್ಣ ತುಂಬಾ ಅದ್ಭುತ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ಜನದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಆಗಸ್ಟ್ 7ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟೇ ವಿಷಯ, ನಾವು ಎಷ್ಟು ಥಿಯೇಟರ್ ಮಾಡೋಕ್ಕಿಂತ ನಿಮಗೆ ಗೊತ್ತು, 3 ಥಿಯೇಟರ್ 300 ಥಿಯೇಟರ್ ಆಗ್ಬೋದು, ಇಲ್ಲ 3 ಥಿಯೇಟರ್ ಮಾಡಿ 3 ಥಿಯೇಟರ್ ಬರ್ಬೋದು. ಆ ಥರ ಬೇಡ, ಕಡಿಮೆ ಥಿಯೇಟರ್ ಮಾಡಿದ್ರು ಕೂಡ ಒಂದು ಪ್ರೊಡ್ಯೂಸರ್ ಹೇಳ್ತಾರೆ ಥಿಯೇಟರ್ ಬಗ್ಗೆ. ಇಷ್ಟೇ ಹೇಳ್ತಾರೆ ಸರ್, ನಾವು ಬಳ್ಳಿ ರೈತರ ಮಗ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ. ಸಿನಿಮಾ ಬಿಟ್ಟರೆ ಯಾವುದು ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡಿ, ಕೈ ಮುಗಿದು ಕೇಳ್ಕೊತೀನಿ ಸರ್. ಸರ್ ಹೌದು ಸರ್, ಖಂಡಿತ ಖಂಡಿತ ಇದೆ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ಅಮೃತ ಆನ್ ಸ್ಟೇಜ್ ಪ್ಲೀಸ್. ಜನಕ್ಕೆ ನಂಜಪ್ಪ ಸರ್ ದಯಮಾಡಿ ವೇದಿಕೆ. ನಂಜಪ್ಪ ಸರ್ ಮಾತಾಡ. ಅಯ್ಯೋ ನಮ್ಮ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ ಆಗಸ್ಟ್ 1 ನಿಮಿಷ ಪ್ಲೀಸ್. ಎಲ್ಲರೂ ಇಲ್ಲಿ ಥ್ಯಾಂಕ್ ಯು.